ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಡಾಕ್ಟರ್ ಮಮತಾ ದಾವಣಗೆರೆಯಲ್ಲಿ ಹುಟ್ಟಿದ ಇವರು ಪ್ರಸ್ತುತ ಹೆಬ್ಬಾಳದ ಮಮತಾ ಫರ್ಟಿಲಿಟಿ ಹಾಸ್ಪಿಟಲ್ನ ಮೂಲಕ ಸಾಕಷ್ಟು ತಾಯಂದಿರು ಜೋಗುಳ ಹಾಡಲು ಕಾರಣರಾಗಿದ್ದಾರೆ. ಇವರೇ ಡಾಕ್ಟರ್ ಮಮತಾ ಸಿವಿ. ಇವರ ತಂದೆ ಶ್ರೀ ವೆಂಕಟೇಶ್, ತಾಯಿ ಶ್ರೀಮತಿ ಆರ್ ಚಂದ್ರಕಲಾ. ಓದಿದ್ದು MBBS, DGO, ಫೆಲೋಶಿಪ್ ಇನ್ ರೀಪ್ರೊಡಕ್ಟಿವ್ ಮೆಡಿಸಿನ್. ಕಳೆದ 17 ವರ್ಷಗಳಿಂದ 3,000ಕ್ಕೂ ಅಧಿಕ ಕೇಸ್ಗಳನ್ನು ಹಾಗೂ ಸಾಕಷ್ಟು IVF ಕೇಸ್ಗಳನ್ನು ಯಶಸ್ವಿಯಾಗಿ ಗುಣಪಡಿಸಿದ್ದಾರೆ. ಕ್ಷಿತೇಶ್ ಮರ್ತಿ ಅವರ ಬಳಿ ಪ್ರಾಕ್ಟೀಸ್ ಆರಂಭ ಮಾಡಿದ ಡಾಕ್ಟರ್ ಮಮತಾ ಸಿವಿ ಅವರು ಫ್ರೀ ಹೆಲ್ತ್ ಕ್ಯಾಂಪ್ಗಳು, ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ IVF ಟ್ರೀಟ್ಮೆಂಟ್ಗಳಂತಹ ಸೋಷಿಯಲ್ ವರ್ಕ್ಗಳಲ್ಲಿ ಸದಾ ಬ್ಯುಸಿ. ಇನ್ಫರ್ಟಿಲಿಟಿ ಮತ್ತು IVF ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಮಮತಾ ಸಿವಿ ಅವರಿಗೆ ಮಹಿಳಾ ಶಕ್ತಿ ಶಿರೋಮಣಿ ಅವಾರ್ಡ್, ರಾಷ್ಟ್ರೀಯ ಗೌರವ ಅವಾರ್ಡ್, APJ ಅಬ್ದುಲ್ ಕಲಾಂ ಎಕ್ಸಲೆನ್ಸ್ ಅವಾರ್ಡ್ನಂತಹ ಸಾಕಷ್ಟು ಪುರಸ್ಕಾರಗಳು ಮುಡಿಗೇರಿವೆ. ಡಾಕ್ಟರ್ ಮಮತಾ ಸಿವಿ ಅವರಿಗೆ ಈ ಬಾರಿಯ ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡ್ಸ್ 2025 ಪ್ರದಾನಿಸೋದಕ್ಕೆ ಸಂತಸ ಪಡ್ತಿದೆ. Hearty congratulations to Dr. Mamta. ಜೋರಾದ ಚಪ್ಪಾಳೆ. May you scale greater heights in pursuit of excellence in healthcare. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ 2025 ಅವಾರ್ಡ್ ಶೋ ನಡೀತಾ ಇದೆ. ಅವಾರ್ಡ್ ಶೋ ಭರ್ಜರಿಯಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ಅವಾರ್ಡನ್ನು ಪಡ್ಕೊಂಡಿರುವಂಥ ಡಾಕ್ಟರ್ ಮಮತಾ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೇಳೋಣ, ಅವಾರ್ಡ್ ತಗೊಂಡ ನಂತರದಲ್ಲಿ ಯಾವ ರೀತಿಯಾಗಿ ಫೀಲ್ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ, ಜೊತೆಯಲ್ಲಿ ಅವರ ಸರ್ವಿಸ್, ಅವರ ಇಷ್ಟು ವರ್ಷದ ಪಯಣ, ಇದೆಲ್ಲವನ್ನು ಕೂಡ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಮಮತಾ, ವೆಲ್ಕಮ್ ಟು ದಿ ಶೋ. ಹೇಗೆ ಅನ್ನಿಸ್ತಾ ಇದೆ? ಕೈಯಲ್ಲಿ ಅವಾರ್ಡ್ ಇದೆ, ಎಷ್ಟು ಖುಷಿ ಇದೆ? ಓಕೆ, ಸೊ ಅಂದ್ಕೊಂಡಿದ್ರ ವೈದ್ಯ ರತ್ನ ಒಂದು ಯಾವುದೋ ಒಂದು ಅವಾರ್ಡ್ ಸಿಗುತ್ತೆ ನನಗೆ ಒಂದಿನ, ಅಥವಾ ನಾವು ಇಷ್ಟೊಂದು ವರ್ಷಗಳ ಕಾಲ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ, ಡಾಕ್ಟರ್ ಅನ್ನುವಂಥ ವೃತ್ತಿ ಒಂದು ರೀತಿಯಲ್ಲಿ ಥ್ಯಾಂಕ್ಲೆಸ್ ಜಾಬ್. ಬರ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ತಾರೆ, ದೆನ್ ಹೋಗ್ಬಿಡ್ತಾರೆ ಅಂದ್ಕೊಂಡಿದ್ರ? ಸೊ ಯಾವುದೋ ಅಂದರೆ ನಾವು ಯಾವುದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡೋದಿಲ್ಲ. ನಿಜ. ಆ್ಯಕ್ಚುಲಿ ಬಡವರಿಗೆ ಸೇವೆ ಮಾಡಬೇಕು. ತುಂಬ ಇನ್ಫರ್ಟಿಲಿಟಿ ಕಪಲ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಇವಾಗೆಲ್ಲ, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆಗಿರ್ಬೋದು, ಎಕ್ಸಾಕ್ಟ್ಲಿ, ಬಿಕಾಸ್ ಆಫ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್, ಲೇಟ್ ಮ್ಯಾರೇಜ್ ಆಗಿರ್ಬೋದು, ಕರಿಯರ್ ಓರಿಯಂಟೇಷನ್ ಆಗಿರ್ಬೋದು. ಸೊ ದ ಥಿಂಗ್ ಈಸ್ ಲೈಕ್ ಎಷ್ಟು ನಾವು ಇನ್ಫರ್ಟಿಲಿಟಿ ಕಪಲ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಎಷ್ಟು ಪಾಸಿಟಿವ್ ಬರುತ್ತೆ ರಿಸಲ್ಟ್ಸು, ಅಷ್ಟು ಖುಷಿ ಇದ್ದೇ ಇರುತ್ತೆ ಅಲ್ವಾ? ಹೌದು. ಸೊ ಒಂದು ಲೈಫ್ ಆ್ಯಸ್ ವೆಲ್ ಆ್ಯಸ್ ಒಂದು ಫ್ಯಾಮಿಲಿ, ಎರಡಕ್ಕೂ ಕೂಡ ಒಂದು ಖುಷಿ ಕೊಡ್ತಾ ಇದ್ದೀವಿ ಅನ್ನುವಂಥ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದಕ್ಕಿಂತ ಏನು ಬೇಕಲ್ವಾ? ನಿಜ, ಇಟ್ ಗಿವ್ಸ್ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಅದರ ಜೊತೆಯಲ್ಲಿ ಆ್ಯಸ್ ಬೀಯಿಂಗ್ ಅ ವಿಮೆನ್ ಬಹಳ ಕಷ್ಟ ಮ್ಯಾನೇಜ್ ಮಾಡೋದು, ಹ್ಯಾವಿಂಗ್ ಕಿಡ್ಸ್, ಮನೆಯಲ್ಲಿ ಹಸ್ಬೆಂಡ್ ಎಲ್ಲವನ್ನು ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ, ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ? husband is a very supportive person for me in my life. Okay. So throughout my journey he is also with me. So somehow we are managing, and then I give a lot of importance to this, and then actually Dr. Kamini Rao madam is my inspiration, so that is how I wanted to become an IVF specialist. ಹೌದಾ? ವಾವ್. ಸೊ ನೀವು ಆಸೆ ಪಟ್ಟಂತೆ ಆದ್ರಿ, ಈಗ ವೈದ್ಯರತ್ನ ಅವಾರ್ಡ್ ಪಡ್ಕೊಂಡಿದ್ದೀರಾ. ಸೊ ಖುಷಿ, ಅದರ ಜೊತೆಯಲ್ಲಿ ಏನಾದರೂ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ. ಒಂದು ಯಾರೋ ಗುರುತಿಸಿದ ನಂತರದಲ್ಲಿ ನಮ್ಮ ಆಲೋಚನೆಗಳು ಜೊತೆಗೆ ಗುರಿ ಎಲ್ಲವೂ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಮುಂದಿನ ಗುರಿ ಏನು? ವಾಟ್ ಯು ವಾಂಟ್? ಇನ್ನು ತುಂಬ ಇನ್ಫರ್ಟಿಲಿಟಿ ಕಪಲ್ಸ್ನ ಟ್ರೀಟ್ ಮಾಡಬೇಕು, ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಆದಷ್ಟು ಬಡವರು ಸೇವೆ ಮಾಡಬೇಕು, ಇದೇ ನನ್ನ. ಅನೇಕ ಹೆಣ್ಮಕ್ಳಿಗೆ ಒಂದು ರೀತಿಯಲ್ಲಿ ಶಾಪ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಮೊದಲು ಗೊತ್ತಿದೆಯೋ ಗೊತ್ತಿಲ್ವೋ, ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ಒಂದಷ್ಟು
ವಿಚಾರಗಳು ಭಾಳ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಯಾಕಂದರೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ ಅವರನ್ನು ದೂರೋದು, ಹೊರಗಡೆ ಇಡೋದು ಅಥವಾ ಕಷ್ಟ ಕೊಡೋದು ಇಂಥದ್ದು ಬಹಳ ನಡೆಯುತ್ತೆ. ಅಂಥವರ ಜೀವನದಲ್ಲಿ ಬೆಳಕಾಗ್ತಾ ಇದ್ದೀರಾ. ಬಹಳ ದೊಡ್ಡದಾದಂಥ ಕೆಲಸ, ಮಹತ್ ಕಾರ್ಯ. ಆ ಕಾರ್ಯವನ್ನು ಮೆಚ್ಚಿ ಆ ಇಷ್ಟು ವರ್ಷದ ಸೇವೆಯನ್ನು ಗುರುತಿಸಿ ಒಂದು ಅವಾರ್ಡ್ ಬಂದಿದೆ ವೈದ್ಯರತ್ನ ಅನ್ನುವಂಥದ್ದು. ಇಂಥ ಅವಾರ್ಡ್ಗಳು ಮತ್ತಷ್ಟು ಮಗದಷ್ಟು ಬರಲಿ. ಜೊತೆಯಲ್ಲಿ ನಿಮ್ಮ ಸೇವೆ, ನಿಮ್ಮ ಆ ಗುರಿ ಎಲ್ಲವೂ ಕೂಡ ಮುಟ್ಟುವಂತಾಗಲಿ, ಸೇವೆಯೂ ಕೂಡ ಮುಂದುವರಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಎಂಜಾಯ್ ದಿ ಶೋ ಆಸ್ ವೆಲ್ ಆಸ್ ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿಗ್ನೇಚರ್ ಮೀಡಿಯಾ ವತಿಯಿಂದ ಈ ಅವಾರ್ಡನ್ನು ಪ್ರೆಸೆಂಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.